ಅಕ್ಕ ಅಕ್ಕ ಯಾಕೆ ಅಕ್ಕ ಬೇಜಾರಾಗಿದ್ಯಾ? ಏನೇ ಆಯ್ತು? ಅದು ತುಂಬಾ ಗಾಳಿ ಇತ್ತಲ್ಲ, ಸ್ವಲ್ಪ ಧೂಳು ಕಣ್ಗೆ ಹೋಯ್ತು ಅಷ್ಟೇ. ಕಣ್ಣಲ್ಲಿ ಧೂಳು ಹೋಗೋದಕ್ಕೂ ದುಃಖ ಇರೋದಕ್ಕೂ ವ್ಯತ್ಯಾಸ ಗೊತ್ತಾಗಲ್ವೇನೆ ಅಕ್ಕ ನನ್ಗೆ? ಏನಾಯ್ತು ಅಂತ ನನ್ನ ಹತ್ರ ಹೇಳ್ಕೊಳೋದಕ್ ನಿಂಗೆ ಕಷ್ಟನಾ? ಅಣ್ಣ ಇದ್ದಾಗ ಎಷ್ಟೆಲ್ಲ ಜವಾಬ್ದಾರಿ ತಗೊಳ್ತಾ ಇದ್ದ ಮಗ, ಎಷ್ಟೆಲ್ಲ ಕೆಲಸನ ಒಬ್ನೇ ನಿಭಾಯಿಸ್ತಿದ್ದ, ಎಲ್ಲನೂ ಎಷ್ಟು ಸುಲಭವಾಗಿ ಮಾಡಿ ಮುಗಿಸೋನು. ಅವನು ಹೋದ್ಮೇಲೆ ನಾನು ಅವನ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿ ತಗೊಳ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ, ಎಲ್ಲ ನೋಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಹದ್ಗೆಡಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ ಕಣೆ. ಏನೇನೋ ಆಗ್ತಾ ಇದೆ ಅನ್ನಿಸ್ತಿದೆ. ಬದುಕು ಅವನ್ ತೋರಿಸಿದಷ್ಟು ಸುಲಭವಾಗಿಲ್ಲ ಕಣೆ, ತುಂಬಾ ಕಷ್ಟ ಆಗ್ತಿದೆ. ನಾನು ಏನೇ ಮಾಡಕ್ ಹೋದ್ರು ಯಾರಿಗಾದ್ರೂ ಒಬ್ರಿಗೆ ಬೇಜಾರು ಮಾಡ್ತೀನಿ ಕಣೆ. ಕಂಗಾಲಾಗಿ ಹೋಗಿದ್ದೀನಿ. ಎಲ್ಲ ಸರಿ ಮಾಡೋಷ್ಟರಲ್ಲಿ ತುಂಬಾ ಸುಸ್ತಾಗ್ತಿದ್ದೀನಿ. ಅಣ್ಣ ಇರ್ಬೇಕಿತ್ತು ಕಣೆ, ಅವನೇ ಇದನ್ನೆಲ್ಲ ನೋಡ್ಕೊಳ್ಬೇಕಿತ್ತು. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ನನಗೂ ಅರ್ಥ ಆಗ್ತಿದೆ ನಿಂಗೆ ಏನಾಗ್ತಿದೆ ಅಂತ. ಆದ್ರೆ ನನ್ ಮಾತ್ ನಂಬು, ನೀನ್ ಯಾವುದೇ ತಪ್ಪು ಮಾಡ್ತಿಲ್ಲ ಕಣೆ. ಅಣ್ಣ ಹೋದ್ಮೇಲೆ ಅವನ್ ಜಾಗದಲ್ಲಿ ನಿಂತು ಇಡೀ ಮನೆ ನಿಭಾಯಿಸಿ ಬದುಕು ಕೊಟ್ಕೊಳ್ಳೋದಕ್ಕೂ ಧೈರ್ಯ ಬೇಕು ಕಣೆ. ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನ ನಿಭಾಯಿಸಕ್ಕಂತೂ ಆಗ್ತಾನೆ ಇರ್ಲಿಲ್ಲ ಕಣೆ. ನಿಂಗೊಂದು ಎಕ್ಸಾಂಪಲ್ ಕೊಡ್ಲಾ? ಮನೇಲಿ ನೀನ್ ಮಾಡೋ ಊಟಿ ಸ್ಟ್ರಾಂಗ್ ಆಗಿ ಮಜ್ವಾಗಿರುತ್ತೆ. ಹೇಗೆ ಹೇಳು? ಹಾಲು ಕುದ್ದು 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 ಬೊಂಬಾಟಿ ಟೇಸ್ಟ್ ಬರುತ್ತೆ ಕಣೆ. ಹಾಗೆ ಯಾಕೆ ಕಣೆ ನೀನು ಕಾದಿದ್ಯಾ ಕುದ್ದಿದ್ಯಾ, ಒಂದಲ್ಲ ಒಂದಿನ ನೀನ್ ಸಕ್ಕತ್ತಾಗಿ ಮೇಲ್ ಬರ್ತೀಯ ಕಣೆ ನೀನು. ಸದ್ಯಕ್ಕೆ ನೀನು ಸುಸ್ತಾಗಿದ್ಯಾ ಕಣೆ. ಒಂದಲ್ಲ ಎರಡಲ್ಲ ಎಲ್ಲಾ ವಿಷಯದ ಬಗ್ಗೆಯೂ ತಲೆ ಕೆಡ್ಸ್ಕೊಂತ ಇದೀಯಾ. ಒಂಥರ ಪಂಡ್ರು ಕಣೆ ನೀನು. ಅಣ್ಣ ನಮ್ಮನ್ನ ನೋಡ್ತಾ ಇರ್ತಾನೆ.